ಇವತ್ತು ನಾವು ಹೋಗ್ತಾ ಇದ್ವಿ ನಮ್ಮ ಅತ್ತೆ ಮನೆಗೆ, ಅಂದರೆ ಮದುವೆ ಮನೆಗೆ. ರಾಜಸ್ಥಾನಿ ಮದುವೆ ಅಂದರೆ ಅದ್ರ ತಕ್ಕಾಗಿ ಬಟ್ಟೆ ಹಾಕ್ಕೊಳ್ಳೇಬೇಕು. ಈಗ ಸಂಜೆ 6 ಗಂಟೆ, ಯಾಕಂದರೆ ಇಲ್ಲಿ ಮದುವೆ ನಡೆಯೋದು ಇಡೀ ರಾತ್ರಿ ಪೂರ್ತಿ, ಹಗಲೊತ್ತೆಲ್ಲ ನಡೆಯಲ್ಲ. 35 ಕಿಲೋಮೀಟ್ರ್ ಹೋಗ್ಬೇಕು ನಾವಿವಾಗ. ಸೊ ಬೈಕಲ್ಲಿ ಸ್ವಲ್ಪ ಜನ, ಆಟೋದಲ್ಲಿ ಸ್ವಲ್ಪ ಜನ ಹೋಗ್ತಾ ಇದ್ದೀವಿ. ಕೊನೆಗೆ ನಾವು ತಲುಪಿದ್ದು ರಾತ್ರಿ 8 ಗಂಟೆಗೆ. ತವ್ರ ಮನೆ ಕಡೆಯಿಂದ ಮದುವೆ ಆಗೋ ಗಂಡಿಗೆ ಹಾಗೂ ಫ್ಯಾಮಿಲಿಯವ್ರಿಗೆ ಮಾವ ಅದನ್ನು ಬಟ್ಟೆ ತೊಗೊಂಡೋಗೋ ಸಂಪ್ರದಾಯ ಇದೆ ಅಂತೆ. ಆ ರೀತಿ ತಂದ್ರೇ ಆ ಮದುವೆ ಪೂರ್ತಿ ಪರಿಪೂರ್ಣವಾಗೋದಂತೆ. ಇಷ್ಟು ವರ್ಷ ನಡೆದಿರೋ ಮದುವೆಯಲ್ಲಿ ಯಾರ ಮದುವೆಗೂ ತರೋಕ್ಕಾಗಿರಲಿಲ್ಲ, ಯಾಕಂದರೆ ನಮ್ಮ ಸಂಪರ್ಕ ಈ ಕಡೆ ಇರಲಿಲ್ಲ. 3-4 ವರ್ಷದಿಂದ ನಾವು ಈ ಕಡೆ ಬರ್ತಾ ಇರೋದ್ರಿಂದ ಇದು ಕೊನೆ ಮದುವೆ. ಹಾಗಾಗಿ ಮಾವ ಆದವನ ಕರ್ತವ್ಯ ಇಲ್ಲಿ ಮಾಡಲೇಬೇಕಾಯಿತು. ತಂದಿರೋ ಬಟ್ಟೆನ ಆ ಮನೆ ಮಗಳು ಆದವಳು ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಆರತಿ ಮಾಡಿ ಬಾಯಿ ಸಿಹಿ ಮಾಡೋದ್ರ ಮೂಲಕ ಸ್ವಾಗತ ಮಾಡ್ತಾರೆ. ಇಲ್ಲಿ ಮದುವೆ ಸಂಪ್ರದಾಯದ ಬಗ್ಗೆ ಬರೀ ನಾನು ಬಾಯಿ ಮಾತಲ್ಲಿ ಕೇಳಿದ್ದೆ, ಆದರೆ ಈ ಸಲ ಖುದ್ದಾಗಿ ನೋಡ್ತಾ ಇದ್ದೀನಿ. ತುಂಬ ಕ್ಯೂರಿಯಸ್ ಆಗಿದೆ, ನೆಕ್ಸ್ಟ್ ಏನು ಅಂತ. ಅವರು ಮಾತಾಡೋ ಮಾತು, ಹಾಡು ಯಾವುದು ಕೂಡ ಅರ್ಥ ಆಗದೇ ಇದ್ದರೂ ಕೂಡ ಅವ್ರ ಸಂಪ್ರದಾಯಕ್ಕೆ ರೆಸ್ಪೆಕ್ಟ್ ಕೊಡಬೇಕಾಗತ್ತೆ. ತವ್ರ ಮನೆಯಿಂದ ಬಂದಿರೋ ಪ್ರತಿಯೊಬ್ಬ ಗಂಡಸರಿಗೂ ಆರತಿ ಮಾಡಿ ಅವರಿಗೆ ಬೆಲ್ಲ ತಿನ್ನಿಸಿ ಅವ್ರನ್ನ ಸ್ವಾಗತ ಮಾಡ್ತಾರೆ. ಅದು ಅವ್ರ ತವ್ರ ಮನೆಗೆ ತೋರಿಸೋ ಮರ್ಯಾದೆ. ಎಲ್ಲ ಆದಮೇಲೆ ತಂದಿರೋ ಬಟ್ಟೆ ಗಂಟನ್ನು ಬಿಚ್ಚಿ ಮಾವ ಆದವನು ಪ್ರತಿಯೊಬ್ಬರು ತಲೆ ಮೇಲೆ ಹೊದಿಸ್ಬೇಕು. ಆಗ ಪ್ರತಿಯೊಬ್ಬರು ಕೂಡ ತುಂಬ ಎಮೋಷ್ನಲ್ ಆಗ್ತಾರೆ, ತುಂಬ ಜೋರಾಗಿ ಅಳ್ತಾರೆ. ಆದಮೇಲೆ ಅವ್ರನ್ನ ಒಳಗೆ ಕರ್ಕೊಂಡೋಗಿ ಅತಿಥಿ ಸತ್ಕಾರ ಮಾಡ್ತಾರೆ. ಅದಾದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಹೊರಗೆ ಬಂದಮೇಲೆ ಪ್ರತಿಯೊಬ್ಬರು ಕೂಡ ಅವ್ರ ಸಂಪ್ರದಾಯದಂತೆ ಅವರು ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಇದಾದಮೇಲೆ ಶುರು ಆಗೋದು ಮದುವೆಯ ಊಟ. ಏನು ಊಟ ಗುರು! ರಾಜಸ್ಥಾನಿ ಶೈಲಿ ಮದುವೆ ಅಂದರೆ ಸುಮ್ಮನೆನಾ? ಯಾವ್ದು ತಿನ್ನಬೇಕು ಯಾವ್ದು ಬಿಡಬೇಕಂತ ಗೊತ್ತೇ ಆಗಲ್ಲ. ಯಾವಾಗಲೂ ಜಾಸ್ತಿ ಊಟ ಮಾಡಬೇಕು ಅಂತ ಅನ್ನಿಸ್ದಾಗಲೇ ಬೇಗ ಹೊಟ್ಟೆ ತುಂಬಿಡುತ್ತೆ, ಯಾಕಂತ ಗೊತ್ತಿಲ್ಲ. ಬಟ್ ನಾನು ಬಿಡಲಿಲ್ಲ, ಸರಿಯಾಗೇ ತಿಂದೆ. ಗಂಡಿನ ಮನೆ ಸಂಪ್ರದಾಯ ಮುಗಿಸ್ಕೊಂಡು ಹೆಣ್ಣಿನ ಮನೆಗೆ ಬಂದ್ವಿ. ಆಗ ರಾತ್ರಿ 2 ಗಂಟೆ. ಇಲ್ಲಿ ಮಾವ ಆದವನು ತನ್ನ ಸೋದರಳಿಯನ್ನು ಎತ್ಕೊಂಬಂದು ಒಂಟೆ ಮೇಲೆ ಕೂಳಿಸಿ ಅವನು ಅದರ ಮೇಲೆ ಕೂತ್ಕೊಂಡು ಮನೆ ಮುಂಬಾಗಿಲ ಮೇಲಿರುವಂಥ ಬಣ್ಣ ತುಂಬಿರೋ ಮಡಿಕೆನ ಇಬ್ಬರು ಸೇರಿ ಹೊಡಿಬೇಕು. ಈ ಒಂದು ಶಾಸ್ತ್ರ ಮಾಡೋಕ್ಕೆ ಮಾವ ಆದವನು ಇರಲೇಬೇಕು, ಇಲ್ಲ ಅಂದರೆ ಪ್ರತಿಯೊಬ್ಬ ಅಕ್ಕ ಆಗಿರಲಿ ತಂಗಿ ಆಗಿರಲಿ ತುಂಬ ಎಮೋಷ್ನಲ್ ಆಗ್ತಾರೆ. ಯಾಕಂದರೆ ಇಲ್ಲಿವರೆಗೂ ಆಗಿರೋ ಯಾವ ಮದುವೆಯಲ್ಲೂ ಕೂಡ ನಮ್ಮ ತಂದೆ ಅವರ ಸೋದರಳಿಯನ್ನು ಈ ರೀತಿ ಎತ್ಕೊಂಡು ಹೋಗಲೇ ಇಲ್ಲ, ಯಾಕಂದರೆ ನಾವಿಲ್ಲಿ ಇರದೇ ಇರೋ ಕಾರಣ. ಇದು ಕೊನೆ ಮದುವೆ ಆಗಿರೋದ್ರಿಂದ ನಮ್ಮ ಅತ್ತೆಯ ಇದೊಂದು ಕೊನೆಯ ಆಸೆ ಕನಸಾಗಿತ್ತು. ತನ್ನ ತಮ್ಮನೇ ತನ್ನ ಮಗನನ್ನು ಶಾಸ್ತ್ರೋಕ್ತವಾಗಿ ಮದುವೆ ಕಾರ್ಯನ ಮುಗಿಸ್ಬೇಕು ಅಂತ. ಈ ಶಾಸ್ತ್ರ ನಡೀತಿರುವಾಗಲೇ ಪ್ರತಿಯೊಬ್ಬರೂ ಕೂಡ ಮನೆಯವರು ತುಂಬ ಎಮೋಷ್ನಲ್ ಆದರು. ಯಾವುದೇ ಅಡೆತಡೆ ಇಲ್ಲದೆ ಪ್ರತಿಯೊಂದು ಕಾರ್ಯನೂ ತುಂಬ ಚೆನ್ನಾಗಾಯಿತು. ಇದೆಲ್ಲ ಆದಮೇಲೆ ಬೆಳಗಿನ ಜಾವ 4 ಗಂಟೆಯಿಂದ ಮದುವೆ ಮಂಟಪದಲ್ಲಿ ಗಂಡು ಹೆಣ್ಣು ಸಪ್ತಪದಿ ತುಳಿಯೋ ಶಾಸ್ತ್ರ. ಬೆಳಗಿನ ಜಾವ ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ಸಂಪ್ರದಾಯನ ಅರ್ಧಕ್ಕೆ ಬಿಡಬಾರ್ದು ಅಂತ ಹೇಗಾದರೂ ಮಾಡಿ ಅದನ್ನು ಪರಿಪೂರ್ಣ ಮಾಡಿ ಮದುವೆನ ಕೊನೆಗೂ ಮುಗಿಸಿದರು. ಮದುವೆ ಮುಗಿಸಿ ನಾವು ಬೆಳಗ್ಗೆ ಹೊರಡೋಷ್ಟರಲ್ಲಿ ಬೆಳಗ್ಗೆ 8 ಗಂಟೆ ಆಗಿತ್ತು. ಸೊ ಇದಾಗಿತ್ತು ರಾಜಸ್ಥಾನಿ ಶೈಲಿ ಮದುವೆ. ಹೋಪ್ ಯು ಆಲ್ ಎಂಜಾಯಿಂಗ್, ಕೀಪ್ ವಾಚಿಂಗ್.